ಗಿಲ್ಲಿ ಅವರು ಫೈನಲಿ ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಆಗಿರುವಂತದ್ದು. ಪುಟ್ಟ ಮಕ್ಕಳು ಬಾಯಲ್ಲೂ ಕೂಡ ಗಿಲ್ಲಿ 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 ಅನ್ನುವಂತಹ ಹೆಸರೇ ಬರ್ತಾ ಇತ್ತು. ಗಿಲ್ಲಿ ಅವರು ಬಿಗ್ ಬಾಸ್ ಟ್ರೋಫಿಯನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಸೊ ಬಿಗ್ ಬಾಸ್ ಅವ್ರ ಜೀವನದಲ್ಲಿ ಬಹಳ ದೊಡ್ಡ ಘಟ್ಟ ಅಂತಾನೆ ಹೇಳ್ಬಹುದು. ಅವರ ಅಪ್ಪ ಅಮ್ಮನ ಮುಖದಲ್ಲಿದ್ದಂತಹ ಖುಷಿ ಇದೆಯಲ್ಲ, ಪಟಾಕಿ ಸೌಂಡ್ಗಳು ಬರ್ತಾ ಇತ್ತು. ಅಶ್ವಿನಿ ಅವ್ರನ್ನ ಗೆಲ್ಲಿಸ್ತಾರೆ, ಅಶ್ವಿನಿ ಅವರೇ ವಿನ್ ಆಗ್ತಾರೆ. ಕಂಟೆಂಟ್ ಗಳಿಗಾಗಿ ಏನಕ್ಕೆ ಒಬ್ಬ ವ್ಯಕ್ತಿನ ಉಪಯೋಗಿಸ್ಕೋಬೇಕು, ಕೋಟಿಗಟ್ಲೆ ಓಟ್ ಬಿದ್ದಿದೆ. ಬಿಗ್ ಬಾಸ್ 12 ವಿನ್ನರ್ ಗಿಲ್ಲಿ ಅವರು ಆಗಿದ್ದಾರೆ. ಅವರ ಫ್ಯಾನ್ಸ್ಗಂತೂ ಸಿಕ್ಕಾಪಟ್ಟೆ ಖುಷಿಯಾದಂತಹ ವಿಚಾರ. ಹಾಯ್ ಹಲೋ ನಮಸ್ಕಾರ, ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ಸ್ವಾಗತ. ನಾನು ಪಲ್ಲವಿ ರಾಜ್. ಬಿಗ್ ಬಾಸ್ ಫಿನಾಲೆ ಫೈನಲಿ ಮುಗ್ದಿದೆ. ಗಿಲ್ಲಿ ವಿನ್ ಆಗಬೇಕು ಅಂತ ಹೇಳಿ ಪಾದಯಾತ್ರೆ ಮಾಡಿದ್ರು. ಅವ್ರು ವಿನ್ ಆಗಲಿಲ್ಲ ಅಂದರೆ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದರು. ಆಮೇಲೆ ವೋಟಿಂಗ್ಸ್ ಮಾಡಿಸಿದ್ರು, ದೇವ್ರ ಹತ್ರ ಪೂಜೆ ಮಾಡಿಸಿದ್ರು. ಸೊ ಟ್ಯಾಟು ಹಾಕಿಸ್ಕೊಂಡ್ರು ಅವರಿಗೋಸ್ಕರ. ಸೊ ಇದನ್ನೆಲ್ಲ ನೋಡ್ತಾ ಬಂದಾಗ ಗಿಲ್ಲಿ ಅವರು ಫೈನಲಿ ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಆಗಿರುವಂಥದ್ದು. ಈ 3 ತಿಂಗಳ ಜರ್ನಿ ಬಿಗ್ ಬಾಸ್ ಮನೆಯಲ್ಲಿ ಇಂದಿಗೆ ಅಂದರೆ ಈ ಕ್ಷಣಕ್ಕೆ ಮುಕ್ತಾಯವಾಗಿದೆ ಗಿಲ್ಲಿ ಅವರಿಗೆ. ಸೊ ಅವರಿಗೆ ಇಡೀ ಕರ್ನಾಟಕದವರ ಆಶೀರ್ವಾದ ಇತ್ತು. ಎಷ್ಟೋ ಜನ ತಾಯಂದ್ರು ಆಶೀರ್ವಾದ ಮಾಡಿದ್ರು, ಎಷ್ಟೋ ಜನ ಅಜ್ಜಿಂದಿರು ಆಶೀರ್ವಾದ ಮಾಡಿದ್ರು. ಪುಟ್ಟ ಮಕ್ಕಳು ಬಾಯಲ್ಲೂ ಕೂಡ ಗಿಲ್ಲಿ 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 ಅನ್ನುವಂತಹ ಹೆಸರೇ ಬರ್ತಾ ಇತ್ತು. ಸೊ ಫೈನಲಿ ಫಿನಾಲೆ ಮುಗ್ದಿದೆ. ಗಿಲ್ಲಿ ಅವರು ಬಿಗ್ ಬಾಸ್ ಟ್ರೋಫಿಯನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಸೊ ಇದೊಂದು ದೊಡ್ಡ ಜರ್ನಿ, ಅಂದರೆ ಬಹುದೊಡ್ಡ ಜರ್ನಿ ಅವರ ಜೀವನದಲ್ಲಿ. ಸೊ ಆಚೆ ಬಂದ ನಂತರದಲ್ಲಿ ಇವಾಗ ನೋಡಿರ್ತೀರಾ, ಸುದೀಪ್ ಸರ್ ಅವ್ರ ಒಂದು ಕೈಯನ್ನು ಮೇಲೆತ್ತಿದಾಗ ಅವ್ರ ಮುಖದಲ್ಲಿ ಇದ್ದಂತಹ ಆ ರಿಯಾಕ್ಷನ್ ಇದೆಯಲ್ಲ, ಪ್ರೀಸ್ಲೆಸ್ ಅಂತಲೇ ಹೇಳ್ಬೋದು. ಅದಕ್ಕೆ ಬೆಲೆ ಕಟ್ಟಕ್ಕಂತೂ ಸಾಧ್ಯನೇ ಇಲ್ಲ. ಬಿಕಾಸ್ ಇಷ್ಟು ಬಹಳ ರಿಯಾಲಿಟಿ ಶೋ ಮಾಡಿದ್ದಾರೆ ಅವರು. ಸೊ ಬಿಗ್ ಬಾಸ್ ಅವ್ರ ಜೀವನದಲ್ಲಿ ಬಹಳ ದೊಡ್ಡ ಘಟ್ಟ ಅಂತಲೇ ಹೇಳ್ಬೋದು. ಯಾಕೆಂದರೆ ಬಿಗ್ ಬಾಸಲ್ಲಿ ಅವರು ವಿನ್ ಆಗಿದ್ದಾರೆ. ಸೊ ಇಷ್ಟು ದಿನ ಮಾಡಿದಂತಹ ರಿಯಾಲಿಟಿ ಶೋನಲ್ಲಿ ಗಿಲ್ಲಿ ಅವರು ಟಾಪ್ ಸೆಕೆಂಡ್ ಬರ್ತಾ ಇದ್ರು, ರನ್ನರ್ ಅಪ್ ಆಗ್ತಾ ಇದ್ರು, ಎಲ್ಲೂ ಕೂಡ ಗೆದ್ದಿಲ್ಲ. ಸೊ ಇದರಲ್ಲಿ ವಿನ್ನರ್ ಆಗಿದ್ದಾರೆ. ಸೊ ಇದು ಅವರ ಜೀವನದ ಒಂದು ಬಹಳ ಮುಖ್ಯವಾದಂತಹ ಘಟ್ಟ ಅನ್ಬೋದು. ಸೊ ಅಲ್ಲಿ ಸ್ಟೇಜ್ ಮೇಲೆ ನೀವು ನೋಡ್ತಾ ಇದ್ರಿ ಅಂತ ಕಾಣುತ್ತೆ. ಅವರ ಅಪ್ಪ ಅಮ್ಮನ ಮುಖದಲ್ಲಿದ್ದಂತಹ ಖುಷಿ ಇದೆಯಲ್ಲ, ಏನ್ರಿ ಅದು ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ಆ ಮಟ್ಟಕ್ಕೆ ಆ ಒಂದು ಖುಷಿ ಇತ್ತು ಎಲ್ಲರೂ ಕೂಡ. ಅಂದರೆ ಅವರೊಬ್ಬರು ಅಂತಲ್ಲ. ಸೊ ಹೀಗೆ ನಾವು ಇಲ್ಲೇ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದಾಗಲೂ ಕೂಡ ಆಚೆಯಿಂದ ಒಂದು ಬಿಗ್ ಬಾಸ್ ಅನೌನ್ಸ್ ಆಗ್ತಾ ಇದ್ದಂಗೆ ಆಚೆಯಿಂದ ಪಟಾಕಿ ಸೌಂಡ್ಗಳು ಬರ್ತಾ ಇತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಆ ಕ್ಷಣಕ್ಕೆ ಪೋಸ್ಟ್ ಆಗ್ತಾ ಇದ್ರು, ಆ ಕ್ಷಣಕ್ಕೆ ಸ್ಟೋರೀಸ್ ಆಗ್ತಾ ಇದ್ರು, ಅವರ ಒಂದು ಪೇಜ್ಗೆ ಟ್ಯಾಗ್ ಮಾಡ್ತಾ ಇದ್ರು. ಸೊ ಇನ್ನೊಂದು ವಿಶೇಷವಾದಂತಹ ವಿಚಾರ ಏನಪ್ಪ ಅಂತಂದರೆ, ಅವರ ಇನ್ಸ್ಟಾಗ್ರಾಮ್ ಫಾಲೋವರ್ಸು ಈಗ 1.7 ಮಿಲಿಯನ್ ಸಮಥಿಂಗ್ ಫಾಲೋವರ್ಸ್ ಆಗಿದ್ದಾರೆ. ಅದು ಕೂಡ ಬಹಳ ವಿಶೇಷ ಅಂತ ಹೇಳ್ಬೋದು. ಪ್ರತಿಯೊಂದರಲ್ಲೂ ಕೂಡ ಅಂದರೆ ಗಿಲ್ಲಿಯವರು ಬರೀ ಕಾಮಿಡಿ ಮಾಡ್ಕೊಂಡಿದ್ದಾರೆ ಅನ್ನೋದು ಮಾತ್ರ ಅಲ್ಲ, ಬಿಗ್ ಬಾಸ್ ಮನೆಯಲ್ಲಿ ಒಬ್ಬ ಮಾನವೀಯ ಉಳ್ಳಂತಹ ವ್ಯಕ್ತಿಯಾಗಿದ್ದರು. ಒಂದು ಮಾತಾಡಬೇಕಾದ್ರೂ ಕೂಡ ಅಷ್ಟೊಂದು ಬೇರೆಯವರಿಗೆ ನೋವಾಗೋ ರೀತಿಯಲ್ಲೂ ಮಾತಾಡ್ತಾ ಇರಲಿಲ್ಲ. ಟಾಸ್ಕ್ ಅಂತ ಬಂದಾಗಲೂ ಟಾಸ್ಕ್ನೂ ಚೆನ್ನಾಗಿ ಆಡ್ತಾ ಇರಲಿ. ಸೊ ನೀವು ನೋಡ್ತಾ ಇರಬಹುದು, ಈ ಒಂದಷ್ಟು 2 ವಾರದಿಂದ ಸಿಕ್ಕಾಪಟ್ಟೆ ಬದಲಾವಣೆಗಳು ಬಿಗ್ ಬಾಸ್ ಮನೆಯಲ್ಲಿ ಆಗ್ತಾ ಇತ್ತು. ಅಂದರೆ ಅಶ್ವಿನಿ ಅವ್ರನ್ನ ಗೆಲ್ಲಿಸ್ತಾರೆ, ಅಶ್ವಿನಿ ಅವರೇ ವಿನ್ ಆಗ್ತಾರೆ, ಗಿಲ್ಲಿ ವಿನ್ ಆಗೋದಿಲ್ಲ. ಗಿಲ್ಲಿ ಎಲ್ಲ ಶೋನಲ್ಲೂ ಕೂಡ ಗಿಲ್ಲಿ ಅವ್ರನ್ನ ಕಂಟೆಂಟ್ಗಳಿಗಾಗಿ ಉಪಯೋಗಿಸ್ಕೊಂತಾರೆ ಅಂತ ಸಾಕಷ್ಟು ಜನ ಮಾತಾಡ್ತಾ ಇದ್ರು. ಸೊ ನಮ್ಮ ಹತ್ರ ತುಂಬ ಜನ ಹೇಳಿದ್ರು, ಸೊ ಈ ರೀತಿ ಏನಾದರೂ ಆದರೆ ನಾವು ನಿಜವಾಗ್ಲೂ ಕೂಡ ಶೋನ ಮುಂದಿನ ಸೀಸನ್ನಿಂದ ನಾವು ನೋಡೋದೇ ಇಲ್ಲ. ಅಂದರೆ ಬರೀ ಕಲರ್ಸ್ ಕನ್ನಡ ಆಗಿರಬಹುದು, ಬಿಗ್ ಬಾಸ್ ಶೋ ಆಗಿರಬಹುದು, ಕಂಟೆಂಟ್ಗಳಿಗಾಗಿ ಏನಕ್ಕೆ ಒಬ್ಬ ವ್ಯಕ್ತಿನ ಉಪಯೋಗಿಸ್ಕೋಬೇಕು, ಈ ರೀತಿಯಾಗಿ ಒಂದಷ್ಟು ಮಾತುಗಳನ್ನ ಕೇಳ್ತಾ ಇದ್ದಾಗ ಅದೇ ವ್ಯಕ್ತಿ ವಿನ್ ಆದಾಗ ಅದೊಂದು ಸಂತೋಷ ಇದೆಯಲ್ಲ, ಬಹುಶಃ ಅದಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ನಿನ್ನೆ ಕಲರ್ಸ್ ಕನ್ನಡ ಪೇಜಲ್ಲಿ ಅಫಿಷಿಯಲಿ ಒಂದು ವೋಟಿಂಗ್ ಅನ್ನ ಹಾಕ್ತಾರೆ. ಅದರಲ್ಲಿ ವಿನ್ನರ್ಗೆ 37+ crore ವೋಟ್ ಬಿದ್ದಿದೆ ಅನ್ನುವಂಥದ್ದು ಕೂಡ ಸುದೀಪ್ ಸರ್ ಅವರೇ ಹೇಳ್ತಾರೆ. ಸೊ ಈ ಹಿಂದೆ ಅಂತಂದರೆ ಒಂದು 2 ವಾರದಿಂದ ನಾವು ನೋಡ್ಕೊಂಡು ಬಂದಿದ್ವಿ, ಗಿಲ್ಲಿ ಅವ್ರಿಗೆ ಅಷ್ಟು ವೋಟ್ ಬಂದಿದೆ, ಇಷ್ಟು ವೋಟ್ ಬಂದಿದೆ, ಅಷ್ಟು ಲಕ್ಷ ಅಂತೆ, ಇಷ್ಟು ಲಕ್ಷ ಅಂತ ಹೇಳ್ತಾ ಇದ್ವಿ. ಜಸ್ಟ್ ಅಫಿಷಿಯಲಿ ಅನೌನ್ಸ್ ಮಾಡಿರೋದು ಕೋಟಿಗಟ್ಟಲೆ ವೋಟ್ ಬಿದ್ದಿದೆ. ಅಂದರೆ ಆ ಕ್ರೇಜ್ ಇರೋದು ಗಿಲ್ಲಿ ಅವ್ರಿಗೆ ಮಾತ್ರ. ಸೊ ಆವಾಗಲೂ ನಮಗೆ ಜಾಸ್ತಿ ಏನು ಪ್ರಶ್ನೆಗಳು ಬಂದಿಲ್ಲ. ಯಾಕಂದರೆ ಆ ಬಿಗ್ ಬಾಸ್ ಮನೆಯಲ್ಲಿ ಟಾಪ್ 6 ಸ್ಪರ್ಧಿಗಳ ನಡುವೆ ಇದ್ದಿದ್ದಂದರೆ ಅದು ಗಿಲ್ಲಿ ಅವರು. ಅವರಿಗಿರುವಂತಹ ಕ್ರೇಜು ಆ ಯಾವ ಸ್ಪರ್ಧಿಗಳಿಗೂ ಇಲ್ಲದಂತಹ ಕ್ರೇಜು ಗಿಲ್ಲಿ ಅವ್ರಿಗಿದೆ. ಸೊ ನೀವು ಹಂಗೆ ಆಚೆ ನೋಡ್ತಾ ಇರಬಹುದು, ಅದೇನು ಜನ ಸೇರ್ಕೊಂಡಿದ್ದಾರೆ, ಅದು ಏನು ಫ್ಯಾನ್ಸ್ ಬಂದಿದ್ದಾರೆ, ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ಗಿಲ್ಲಿ 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 ಅಂತ ಸಾಕಷ್ಟು ಜನ ಕಿರ್ಚಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಬಹುಶಃ ಅವರಿಗೂ ಕೂಡ ಬಹಳ ಖುಷಿ ಆಗುತ್ತೆ ಅಂತ ಕಾಣುತ್ತೆ. ಬಿಕಾಸ್ ಒಬ್ರು ಟ್ಯಾಟು ಹಾಕ್ಸ್ಕೊಂಡು ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಆದಾಗ ಗಿಲ್ಲಿ ಅವ್ರಿಗೆ ಮಾತೇ ಬರ್ತಾ ಇರಲಿಲ್ಲ. ಅಂದರೆ ಆ ರೀತಿ ಒಂದು ಎಕ್ಸ್ಪ್ರೆಷನಲ್ಲೇ ಅವ್ರನ್ನ ಮಾತಾಡಿಸ್ಬಿಟ್ರು, ಕಣ್ಣಲ್ಲೇ ಮಾತಾಡಿಸ್ತಾರೆ. ಈ ರೀತಿಯಾದಂತಹ ಒಬ್ಬ ಸಾಮಾನ್ಯವಾದಂತಹ ಹುಡುಗ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ಕೊಂಡಿದ್ದು, ಮತ್ತೊಂದು ಕಡೆ ರಿಯಾಲಿಟಿ ಶೋಗಳನ್ನು ಮಾಡಿಕೊಂಡು ಮೇನ್ ಸ್ಟ್ರೀಮ್ ಮೀಡಿಯಾಗೆ ಬಂದು ಅಲ್ಲಿ ಒಂದಷ್ಟು ಸೆಲೆಬ್ರಿಟಿಗಳ ಫೇವ್ರೇಟ್ ಆಗಿ, ಅದರಲ್ಲೂ ಕೂಡ ಮೊನ್ನೆ ಶಿವಣ್ಣ ಕೂಡ ಹೇಳಿದರು, ನನ್ನ ಫೇವ್ರೇಟ್ ಗಿಲ್ಲಿ ಅಪ್ಪ, ನಾನು ಎಲ್ರಿಗೂ ಕೂಡ ರೆಸ್ಪೆಕ್ಟ್ ಮಾಡ್ತೀನಿ, ಬಟ್ ಗಿಲ್ಲಿ ಅಂದರೆ ನಂಗೆ ತುಂಬ ಇಷ್ಟ, ಗಿಲ್ಲಿನೇ ಗೆಲ್ಲಬೇಕು ಅಂತ ಗಿಲ್ಲಿ ಅವ್ರದ್ದೊಂದು ಸಿಗ್ನೇಚರ್ ಸ್ಟೆಪ್ಪನ್ನು ಕೂಡ ಶಿವಣ್ಣ ಮಾಡಿರ್ತಾರೆ. ಸೊ ಇಷ್ಟೆಲ್ಲರ ಆಶೀರ್ವಾದ ಇರಬೇಕಾದ್ರೆ, ಇವರೆಲ್ಲರೂ ಕೂಡ ಬ್ಲೆಸ್ಸಿಂಗ್ಸ್ ಇರಬೇಕಾದ್ರೆ ಗಿಲ್ಲಿ ಅವರು ವಿನ್ ಆಗಿದ್ದಾರೆ. 37+ ಕೋಟಿ ಮತಗಳನ್ನು ಪಡೆದು
ಬಿಗ್ ಬಾಸ್ 12 ವಿನ್ನರ್ ಗಿಲ್ಲಿ ಅವರು ಆಗಿದ್ದಾರೆ. ಸೊ ಇದು ಕೂಡ ಅವರ ಒಂದು ಫ್ಯಾಮಿಲಿಗಾಗಿರಬಹುದು, ಅವರ ಫ್ರೆಂಡ್ ಸರ್ಕಲ್ಗಾಗಿರಬಹುದು. ಇನ್ನೊಂದು ಒಂದು ಖುಷಿಯಾದಂತಹ ವಿಚಾರ ಅಂತಂದರೆ ಅವರ ಒಂದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಿರೋರು ಕೂಡ ಒಳ್ಳೆ ಒಂದು PR ಟೀಮು ತುಂಬ ಚೆನ್ನಾಗಿ ಈ ಸೀಸನಲ್ಲಿ ತುಂಬ ಚೆನ್ನಾಗಿ ವರ್ಕ್ ಮಾಡ್ತು ಅಂತಲೇ ಹೇಳಬಹುದು. ಅದು ಒಂದು ಬಹಳ ಖುಷಿಯಾದಂತಹ ವಿಚಾರ. ಗಿಲ್ಲಿ ಅವರು ಡೇ 1ಇಂದಲೂ ಕೂಡ ನೀವು ನೋಡ್ಕೊಂಡು ಬಂದಿರ್ಬೋದು, ಎಲ್ಲೂ ಕೂಡ ಕುಗ್ಗಿಲ್ಲ. ಕುಗ್ಸೋಕೆ ಸಾಕಷ್ಟು ಜನ ಪ್ರಯತ್ನ ಪಟ್ಟರು. ಆಚೆಯಿಂದ ಒಂದು ಟೀಮು ಬಿಗ್ ಬಾಸ್ ಸೀಸನ್ 11 ಟೀಮ್ ಹೋಗಿರುತ್ತೆ, ಅಲ್ಲೂ ಕೂಡ ಒಂದಷ್ಟು ಜನ ಕುಗ್ಸೋಕೆ ಪ್ರಯತ್ನ ಪಟ್ಟರು. ಬಟ್ ಎಲ್ಲೂ ಕೂಡ ಗಿಲ್ಲಿ ಅವರು ಕುಗ್ದೆ ತನ್ನ ಆಟನ ತಾನು ಆಡಿಕೊಂಡು ಎಲ್ರಿಗೂ ಕೂಡ ಟಕ್ಕರ್ ಕೊಟ್ಕೊಂಡು ಆ ವಯಸ್ಸಿಗೆ ಅಷ್ಟೆಷ್ಟು ದೊಡ್ಡ ದೊಡ್ಡ ಜನರ ನಡುವೆ ಆಟ ಆಡಿಕೊಂಡು ಈ ವಯಸ್ಸಿಗೆ ಇದೊಂದು ಸಾಧನೆ ಮಾಡಿದಾರಲ್ವಾ, ಇದು ನಿಜವಾಗ್ಲೂ ಕೂಡ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ಹೇಳ್ಬೋದು. ಇದೊಂದು ಬಹಳ ಒಳ್ಳೆಯ ವಿಚಾರ ಅಂತಲೇ ಹೇಳಬಹುದು. ಸೊ ಈ ಸೀಸನ್ನಲ್ಲಿ ಬಿಗ್ ಬಾಸ್ 12 ವಿನ್ನರ್ ಆಗಿ ಗಿಲ್ಲಿ ಅವರು ಆಚೆ ಬಂದಿದ್ದಾರೆ. ಇದು ಅವರ ಫ್ಯಾನ್ಸ್ಗಂತೂ ಸಿಕ್ಕಾಪಟ್ಟೆ ಖುಷಿಯಾದಂತಹ ವಿಚಾರ. ಅವರ ಕ್ರೇಜ್ ಅಂತೂ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಆಚೆ ಬಂದಾಗ ಕೂಡ ಅವ್ರು ನೋಡಿರ್ತಾರೆ, ಎಲ್ಲಿ ನೋಡಿದ್ರು ಕೂಡ ಗಿಲ್ಲಿ 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 ಅಂತಲೇ ಕಿರಿಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ, ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಅವರ ಪೋಸ್ಟ್ ಬಿಟ್ಟರೆ ಯಾವ ಪೋಸ್ಟ್ಗಳು ಕೂಡ ಸಿಗ್ತಾ ಇಲ್ಲ. ಟ್ರೆಂಡಿಂಗಲ್ಲಿ ಇವಾಗ ಗಿಲ್ಲಿ ಅವರು ಇದ್ದಾರೆ. ಸೊ ಫೈನಲಿ ಸೀಸನ್ 12 ವಿನ್ನರ್ ಅಫಿಷಿಯಲ್ ಆಗಿ ಗಿಲ್ಲಿ ಅವರು ಅನೌನ್ಸ್ ಆಗಿರುವಂಥದ್ದು ಕೂಡ ನಾವು ನೋಡ್ತಾ ಆಗ್ಬೋದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.